ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. I think that is a great messaging. I would like to reaffirm our collective commitment to meet the aspirations of the people and businesses of both countries and to fulfill the desire of both our leaders, which was decided at the first meeting of G20 at the first time when both leaders met at Rio during the G20 last year. Friends, we have decided to build upon the strong groundwork that 14 previous rounds had developed, and I would like to call this FTA a forward-looking, transparent and ambitious, equitable, balanced and mutually beneficial agreement which will be a win-win for both our countries. लोग इंटरनेट का उपयोग कर रहे हैं, जो विश्व की कुल आबादी का अप्रॉक्सीमेटली 67.1% के बराबर है. भारत में भी मोबाइल का प्रयोग किस हद तक हो रहा है, यह मैं समझता हूं कि आप बच्चों को बतलाने की जरूरत नहीं है, आप सब अच्छी तरह जानते हैं. मित्रों, आज पूरी दुनिया टेक्नोलॉजिकल डेवलपमेंट में भारत के इम्पोर्टेंस और कंट्रीब्यूशन को एक्नॉलेज कर रही है. ये हम सबके लिए गौरव का विषय है. भारतीय टेक्नोलॉजिकल सेक्टर के अगले 5 वर्षों में 300 to 300 बिलियन US डॉलर तक पहुंचने की पूरी संभावना है. आज भारत का टेलीकॉम सेक्टर पूरी दुनिया में दूसरे नंबर पर है. भारत विश्व में मोबाइल हैंडसेट के दूसरे सबसे बड़े मैन्युफैक्चरर के रूप में इमर्ज हो रहा है. 1.25 लाख से अधिक स्टार्टअप और 110 के लगभग यूनिकॉर्न के साथ भारत विश्व के तीसरे सबसे बड़े स्टार्टअप इकोसिस्टम के रूप में इमर्ज होकर विश्व के पटल पर. ಫೈನಾನ್ಸ್ ಅಸಿಸ್ಟೆನ್ಸಿಂದ ಅವರು ವ್ಯವಸಾಯನ ವೃದ್ಧಿ ಮಾಡ್ಕೊಳ್ಬೋದು, ಒಂದು ಬೀಜ ತರ್ಬೋದು, ಒಳ್ಳೆ ಫರ್ಟಿಲೈಸರ್ ತರ್ಬೋದು, ಒಳ್ಳೆ ಬೆಳೆ ಬೆಳಿಬೋದು. ಆ ಬೆಳೆಯಿಂದ ಅವರು ಮತ್ತೆ ಇನ್ನೊಂದು ಕುಲಕಸಬು ಸಣ್ಣ ವ್ಯವಸಾಯನ ಮನೆ ಅಂಗಳದಲ್ಲೇ ಮಾಡಿಕೊಂಡು ಅವರು ವೃದ್ಧಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ನಿಜವಾಗಲೂ ಈ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿರೋದು ಎಲ್ಲರಿಗೂ ಸದುಪಯೋಗವಾಗುತ್ತಿದೆ, ಅನುಕೂಲ ಆಗ್ತಾ ಇದೆ. ನಮ್ಮ ದೇಶಕ್ಕೆ ಎಷ್ಟೇ ಬೆಳೆ ಬೆಳೆದು ನಮಗೆ ಉತ್ಪನ್ನಗಳು ಜಾಸ್ತಿ ಆಗ್ತವೆ, ಬೆಳೆ ಮಾಡೋಕ್ಕೆ ಆರಾಮಾಗಿದೆ. 2000 ಬಂದು ತುಂಬ ಖುಷಿಯಾಗುತ್ತೆ ನಮ್ಮ ರೈತರಿಗೆ. 2000ದಿಂದ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಒಂದು ಗೊಬ್ಬರ ತರೋಕ್ಕಾಗಲಿ, ಒಂದು ನಮ್ಮ ಮದ್ದು ತರಬೇಕಂದ್ರೆ ಎಲ್ಲ ಅನುಕೂಲ ಆಗ್ತಾ ಇದೆ. ಅದರಿಂದ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮೋದಿ 2000 ಹಾಕೋದ್ರಿಂದ. 2 ವರ್ಷದಿಂದ ಒಂದಷ್ಟು ನನಗೆ ಹಣ ಬರ್ತಾ ಇದೆ. ಆ ಹಣದಲ್ಲಿ ಮತ್ತೆ ಸರ್ಕಾರ ಕೊಡ್ತಕ್ಕಂಥ ಹಣದಲ್ಲಿ ಕೃಷಿ ಪರಿಕರಗಳಿಗಾಗಿ, ಬೀಜಗಳಿಗಾಗಿ, ಮತ್ತು ಅದರಿಂದ ಜೋಳ, ಹುರುಳಿ ಮತ್ತು ರಾಗಿ ಇದೆಲ್ಲ ಸೊಪ್ಪೆಲ್ಲ ಬೆಳಿತೀವಿ. ಬೆಳೆದು ದನಕರುಗಳಿಗೆ ಹಾಕೋದ್ರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಸೊ ಯೂಸ್ಫುಲ್ ಆಗಿದೆ ಇದು ಈ ಒಂದು ಯೋಜನೆ. ತುಂಬ ಇನ್ನೂ ಕೂಡ ಅದು ಡೆವಲಪ್ಮೆಂಟ್ ಆಗಲಿ, ರೈತರಿಗೆಲ್ಲ ಸೇರಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಪೆಸ್ಟಿಸೈಡ್ಸ್ಗೆ ಭಾಳಷ್ಟು ಖರ್ಚು ಮಾಡಬೇಕಾಗ್ತದೆ. ರೈತರಿಗೆ 2000ನೇ ಅದು ವರ್ಷಕ್ಕೆ 6000 ಆಗ್ಬೋದು. ಆದರೆ ಅದು 6000 ತಗೊಂಡು ಎಷ್ಟೋ ಜನ ರೈತರು ಕೂಡ ಭಾಳ ಸಂತಸದಿಂದ ಅವರ ಒಂದು ಬೆಳೆಗಳನ್ನು ಇನ್ನಷ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ.
ಎಷ್ಟು ಮಟ್ಟಿಗೆ ಸರಿ ಅಂತ ಟೀಕೆಗಳು ಬರ್ಬೋದು. ಆದರೆ ನನ್ನ ಅಭಿಪ್ರಾಯದಲ್ಲಿ 1000 ಮೈಲುಗಳ ಪ್ರಯಾಣವಾದರೂ ಕೂಡ ಆರಂಭ ಆಗೋದು ಮೊದಲನೇ ಪುಟ್ಟ ಹೆಜ್ಜೆಯಿಂದ ಅಂತ ತಿಳ್ಕೊಂಡ್ರೆ ಮೋದಿಯವರ ಯೋಚನೆ ಮತ್ತು ಯೋಜನೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮಗೆ. ಯಾವುದನ್ನು ನಾವು ಇವತ್ತು ಗಿಡ ನೆಟ್ಬಿಟ್ಟು ನಾಳೆ ಮರ ಆಗುತ್ತೆ ಅಂತ ಯೋಚನೆ ಮಾಡಲಿಕ್ಕಾಗಲ್ಲ. ಆ ದೃಷ್ಟಿಯಿಂದ ಕೃಷಿಗೆ ಅವ್ರು ಕೊಡ್ತಾ ಇರುವ ಉಮೇದಿನ ಉತ್ತೇಜನವನ್ನು ನಾವು ಒಪ್ಕೊಳ್ಬೇಕು. I think that is a great messaging. I would like to reaffirm our collective commitment to meet the aspirations of the people and businesses of both countries and to fulfill the desire of both our leaders, which was decided at the first meeting of G20 at the first time when both leaders met at Rio during the G20 last year. Friends, we have decided to build upon the strong groundwork that 14 previous rounds had developed, and I would like to call this FTA a forward-looking, transparent and ambitious, equitable, balanced and mutually beneficial agreement which will be a win-win for both our countries. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.